ಬೈಟ್ ಎಲ್ಲಿ ಕೊಡ್ಬೇಕಪ್ಪ? ಇಲ್ಲ ಇಲ್ಲ ಅವರು ಬನ್ನಿ. ಯಾವ ಬೇಡ, ಏನ್ ಬೇಡ, ಏನ್ ಬೇಡ ಸರ್, ನೋಡಿ ಏನು ನಿಮಿಷ ಮುಗಿಸ್ಬಿಡ್ತೀವಿ. ಇಲ್ಲ ಮಾಡ್ಕೊಡಿ, ನಾವು ಯಾರಿಗೆ ತೊಂದರೆ ಕೊಡ್ತಾ ಇಲ್ಲ. ಕರ್ಕೊಂಡು ಬಂದಿದ್ದೀರಾ, ನಾವೇನು ಹೇಳ್ತೀವಿ, ನಾವು ಹೊಡ್ತೀವಿ. ಆ ಕಡೆ ಬನ್ನಿ, ಮುಂದೆ ತೊಗೊಂಬರ್ಬೇಕು. ಸರ್ ಅವ್ರಿಗೆ ಇದು ಟಪಾಲ್ ಕೊಟ್ಟು ಕಳಿಸ್ಬಿಡಿ. ಟಪಾಲ್ ಕೊಟ್ಟರೆ ಅದಕ್ಕೇನು ಅದೇ ಸಮಸ್ಯೆ ಇಲ್ಲ. ಕಳಿಸಿ ಏನು ಹೇಳ್ಬೇಕು ಅದು ವಿಚಾರ ಮುಟ್ಬೇಕು. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಭ್ರಷ್ಟ, ಅಧ್ಯಕ್ಷ ಮತ್ತು ನಾಲಾಯಕ ಸಂಸ್ಥೆಯಾಗಿರುವಂತಹ ಲೋಕಾಯುಕ್ತ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಬಹಳ ಮುಖ್ಯವಾಗಿ ಎರಡು ವಿಚಾರಗಳು. ಜನವರಿ 2ನೇ ತಾರೀಕು, ಇದೇ ತಿಂಗಳ ಜನವರಿ 2ನೇ ತಾರೀಕು ಮಾಗಡಿಯ ಒಬ್ಬ ಭ್ರಷ್ಟ ತಹಸೀಲ್ದಾರ್ ಶ್ರೀನಿವಾಸ್ ಪ್ರಸಾದ್ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಆಗುತ್ತೆ. ಆ ಲೋಕಾಯುಕ್ತ ದಾಳಿ ಮಾಡಿಸೋದಕ್ಕೆ ಬಹಳ ಪ್ರಮುಖ ಕಾರಣ ಆಗಿದ್ದವರು KRS ಪಕ್ಷದ ಒಬ್ಬ ಸೈನಿಕರು. ಆದರೆ ಆವತ್ತು ರಾಮನಗರ ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳು ಶ್ರೀನಿವಾಸ್ ಪ್ರಸಾದ್ನ ಏಜೆಂಟ್ನ ಇಟ್ಕೊಂಡ್ರೆ ಹೊರತು ಶ್ರೀನಿವಾಸ್ ಪ್ರಸಾದ್ನ ಅರೆಸ್ಟ್ ಮಾಡಲಿಲ್ಲ. ಆತ A1 ಆರೋಪಿ ಶ್ರೀನಿವಾಸ್ ಪ್ರಸಾದ್. ಅದಾದ ನಂತರ ತಿಂಗಳ ಕಾಲ ನಾವು ಹೋಗಿ ಪ್ರತಿಭಟನೆ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು A1 ಆರೋಪಿ ಆಗಿರುವಂಥ ಶ್ರೀನಿವಾಸ್ ಪ್ರಸಾದ್ನ ಹಿಡಿದಿಲ್ಲ. ಆತ ಊರೆಲ್ಲ ಓಡಾಡಿಕೊಂಡು ಕೊನೆಗೆ ಅವನು ಜಾಮೀನು ತೆಗೆದುಕೊಂಡು ಬರುವ ಹಾಗಾಯಿತು. ಈ ಮಧ್ಯದಲ್ಲಿ ಏನಾಯಿತು, ಆತ ಅರೆಸ್ಟ್ ಆಗಬೇಕಾಗಿತ್ತು. ಶ್ರೀನಿವಾಸ್ ಪ್ರಸಾದ್ ಅರೆಸ್ಟ್ ಆಗಿದ್ರೆ ಆತ ಅಮಾನತ್ ಆಗ್ತಾ ಇದ್ದ, 3 ತಿಂಗಳು ಮನೆಗೆ ಹೋಗ್ತಾ ಇದ್ದ, ಜೈಲಿಗೆ ಹೋಗ್ತಾ ಇದ್ದ. ಆದರೆ ಅದನ್ನು ಮಾಡಬಾರ್ದು ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಡೀಲ್ ಮಾಡಿಕೊಂಡು ಅದನ್ನು ಅರೆಸ್ಟ್ ಮಾಡಿಲ್ಲ. ಅದಾದ ನಂತರ 2 ತಿಂಗಳಿಗೆ ಸರಿಯಾಗಿ ಮಾಡಾಳ್ ವಿರೂಪಾಕ್ಷಪ್ಪನ ಘಟನೆಯೂ ಆಯಿತು. ಮಾಡಾಳ್ ವಿರೂಪಾಕ್ಷಪ್ಪನ ಪರವಾಗಿ ಆತನ ಮಗ KS ಅಧಿಕಾರಿ ಆಗಿರುವಂಥ ಪ್ರಶಾಂತ್ ಲಂಚ ತೆಗೆದುಕೊಳ್ತಾ ಇದ್ದ, 40 ಲಕ್ಷ, ಕಡಿಮೆ ಅಲ್ಲ. ಅದಾದ ನಂತರ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಒಳ್ಳೆಯ ಕೆಲಸ ಮಾಡಿದ್ರು, ದಾಳಿ ಮಾಡಿದ್ರು, ಮನೆ ಮೇಲೆ ದಾಳಿ ಮಾಡಿದ್ರು, ಹಲವಾರು ಮನೆಗಳ ಮೇಲೆ ದಾಳಿ ಮಾಡಿದ್ರು. ಆದರೆ ಮಾಡಾಳ್ ವಿರೂಪಾಕ್ಷಪ್ಪನ ಬಂಧನ ಮಾತ್ರ ಮಾಡಲೇ ಇಲ್ಲ. ಸುಮಾರು 7-8 ಕೋಟಿ ರೂಪಾಯಿ ಅನ್ಅಕೌಂಟೆಡ್ ನಗದನ್ನು ಜಪ್ತು ಮಾಡಿದ್ರು. ಅಂತಹ ಅನ್ಅಕೌಂಟೆಡ್ ಹಣ ಜಪ್ತಾದಾಗ ಇಮಿಡಿಯೇಟ್ ಆಗಿ ಅವರ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಬೇಕು, ಇವೆಲ್ಲ ಇದೆ. ಹಾಗಾಗಿ ಇವತ್ತು ಮಾಡಾಳ್ ವಿರೂಪಾಕ್ಷಪ್ಪನ ಬಂಧನ ಮಾಡಲಿಲ್ಲ. ಮಾಡಾಳ್ ವಿರೂಪಾಕ್ಷಪ್ಪ ಆತ ನಿರೀಕ್ಷಣಾ ಜಾಮೀನು ತೆಗೆದುಕೊಂಡು ಹೊರಗೆ ಬಂದ ಮೇಲೆ ಏನು ಹೇಳಿದ, ನಾನು ಮನೆಯಲ್ಲೇ ಇದ್ದೆ ಅಂತ. ಅಂದರೆ ಆತ ಮನೆಯಲ್ಲೇ ಇದ್ದಾಗ ಇವರು ಹಣವನ್ನು ಜಪ್ತು ಮಾಡಿದ್ರ. ಆಮೇಲೆ ಅದೇ ಸಂದರ್ಭದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನಿಗೆ ಲುಕೌಟ್ ನೋಟಿಸ್ ಕೊಡ್ತೀವಿ ಅಂತೆಲ್ಲ ಲೋಕಾಯುಕ್ತದವ್ರು ಹೇಳಿದ್ರು. ಲುಕೌಟ್ ನೋಟಿಸ್ ಕೊಟ್ಟಿದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಮನೇಲಿದ್ದಾಗ ಇವ್ರು ಯಾಕೆ ಇರಲಿಲ್ಲ. ಹಾಗಾಗಿ ಅದನಂತರದಲ್ಲಿ ರಾತ್ರಿ ನ್ಯಾಯಾಂಗದ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕೆ ಅನ್ನುವ ಹಾಗೆ ರಾತ್ರಿ ಲಿಸ್ಟ್ ಆಯಿತು, ಕೇಸು ರಿಜಿಸ್ಟರ್ ಆಯಿತು ಹೈಕೋರ್ಟಲ್ಲಿ. ಬೆಳಗ್ಗೆ ಲಿಸ್ಟ್ ಆಯಿತು. ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ಇರುವಂಥ ಲೋಕಾಯುಕ್ತ ಅವರು ಜಡ್ಜು ಆಗಿದ್ದವರು, ಹೈಕೋರ್ಟ್ನ ಜಡ್ಜ್ ಆಗಿದ್ದವರು, ಲೋಕಾಯುಕ್ತದ ಹಿರಿಯ ವಕೀಲರನ್ನ ಕಳಿಸಿ ಆತನಿಗೆ ಯಾರು ಭ್ರಷ್ಟ ಮಾಡಾಳ್ ವಿರೂಪಾಕ್ಷಪ್ಪನಿಗೆ ಜಾಮೀನು ಮಾಡಿಸಬೇಕಾಗಿತ್ತು. ಯಾವುದನ್ನು ಮಾಡಿಸ್ತಿಲ್ಲ. ಇಲ್ಲಿರುವಂಥ ಹಿಂದೆ ವೈ ಭಾಸ್ಕರ್ ರಾವ್ ಅನ್ನುವಂಥ ಪರಮಭ್ರಷ್ಟ ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ದವನು ಇಲ್ಲಿ ಲೋಕಾಯುಕ್ತ ಆಗಿದ್ದಾಗ ಅವನ ಮಗನನ್ನು ಇಟ್ಕೊಂಡು ದಂಧೆ
ಮಾಡಿದಾಗ ಅವರ ವಿರುದ್ಧವಾಗಿ ನಾವೆಲ್ಲ ಇಲ್ಲಿ ಬಂದು ಧಿಕ್ಕಾರ ಕೂಗಿ ಘೋಷಣೆ ಕೂಗಿದ್ವಿ. ಅಂತಹ ಒಂದು ಕೆಟ್ಟ ಇದು ಒಂದು ಇತಿಹಾಸವು ಲೋಕಾಯುಕ್ತಕ್ಕಿದೆ, ಅದಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ನಾವಿವತ್ತು ಲೋಕಾಯುಕ್ತದವ್ರು ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ನೀವು ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಸತ್ಯವನ್ನು ಜನರಿಗೆ ಹೇಳುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಇವತ್ತು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಕ್ಕೊಂಡಿತ್ತು. ನಾವು ಮುತ್ತಿಗೆ ಹಾಕಬೇಕು ಅಂತ ಹೇಳಿದಾಗ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ, ಮುತ್ತಿಗೆ ಹಾಕಲೇಬೇಕು ಅಂತೇಳಿಲ್ಲ. ನಮಗೆ ಲೋಕಾಯುಕ್ತ ಕಚೇರಿಗೆ ಹೋಗಿ ಲೋಕಾಯುಕ್ತ ಅಧಿಕಾರಿಗಳು ಅಲ್ಲ, ಲೋಕಾಯುಕ್ತರು ಯಾರೊಬ್ಬರು ರೆಪ್ರೆಸೆಂಟೇಟಿವ್ ಬಂದು ಇಲ್ಲಿ ನಮ್ಮ ಏನಿದೆ ಅದನ್ನು ತಗೊಂಡು ಹೋದ್ರು ಸಾಕು, ಇಲ್ಲ ನಮ್ಮನ್ನು ಕರ್ಕೊಂಡು ಹೋದ್ರು ಸಾಕು ಅಂತ ಹೇಳಿದ್ವಿ. ಆದರೆ ಇಲ್ಲಿಗೆ ಬಂದಾಗ ಪೊಲೀಸ್ ಅಧಿಕಾರಿಗಳಿಗೆ ಲೋಕಾಯುಕ್ತರು 3 ಜನ ಬರಲಿ, 3 ಜನ ಬಂದು ಕೊಟ್ಟು ಹೋಗಲಿ. ಏನು ನಾವು ಲೋಕಾಯುಕ್ತ ಇವರು ಯಾರು PS ಪಾಟೀಲ್ ಚೇಂಬರ್ಗೆ ಹೋದ್ವಿ, ಕೊಟ್ವಿ ನಮ್ಮ ಪತ್ರವನ್ನು ತೆಗೆದುಕೊಂಡು, ಏನ್ರಿ ನನಗೆ ಲೋಕಾಯುಕ್ತ ನನಗೇನೆ ನೀವು ಹೇಳ್ತೀರೇನ್ರಿ ಅಂತ ಹೇಳ್ಬೋದು. ವಿಡಿಯೋ ಆಗ್ತಾ ಇಲ್ಲ ಅಂದರೆ ಅವ್ರು ನಮ್ಮನ್ನು ಇನ್ಸಲ್ಟ್ ಮಾಡ್ಬೋದು, ಎಲ್ಲ ಅವಕಾಶಗಳಿದೆ. ನಾವು ಯಾಕೆ ಇನ್ಸಲ್ಟ್ ಮಾಡಿಸ್ಕೊಳ್ಬೇಕು? ನಾವು ಜನರ ಪರವಾಗಿ ಇವರಾಗಿ ಸಂಬಳಕ್ಕೆ ಕೆಲಸ ಮಾಡ್ತಿರೋರಲ್ಲ, ನಾವು ಜನರ ಪರವಾಗಿ 50-60 ಕೇಸುಗಳು ಹಾಕ್ಕೊಂಡು ನ್ಯಾಯ ನೀತಿಗಾಗಿ, ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಡ್ತಿರುವಂಥವ್ರು. ನಾವು ಹೋಗಿ ಒಳಗಡೆ ಇನ್ಸಲ್ಟ್ ಮಾಡಿಸ್ಕೊಳ್ಳುವಂಥದ್ದು ಅಥವಾ ಇನ್ನೊಂದೇನೋ ಅವ್ರಿಗೆ ಉಪದೇಶಗಳನ್ನ ಕೇಳ್ಕೊಂಬರೋದಕ್ಕೆ ನಾವು ಬಂದಿಲ್ಲ. ಹಾಗಾಗಿ ಲೈವಾಗಿ ನಾವು ಅವ್ರಿಗೆ ಏನು ಕೊಡಬೇಕಾಗಿದೆಯೋ, ಅವರು ಒಬ್ಬ ಲೋಕಾಯುಕ್ತ ಇದ್ದಾರೆ, ಅವ್ರು ಗೌರವಯುತವಾಗಿ ಕೊಟ್ಟು ನಾವು ಏನು ಹೇಳಬೇಕಾಗಿದೆ ಅದನ್ನ ಕೈ ಮುಗಿದು ಬರ್ತೀವಿ ಅಂದ್ರೂ ಲೋಕಾಯುಕ್ತರು ಅದು ಏನು ಫೋನು ಕಚೇರಿಯಲ್ಲಿ ಹೋಗ್ಬೇಕಂತೆ. ಯಾಕಂದ್ರೆ ಅಲ್ಲೇನಾದ್ರು ಒಳಗಡೆ ಡೀಲ್ ಆಗ್ತಾ ಇದ್ರೆ ಗೊತ್ತಾಗ್ಬಾರ್ದಲ್ವ, ಇಲ್ಲಿ ಹ್ಯಾಂಡ್ ಓವರ್ ಮಾಡೋಗ್ಬೇಕಂತೆ. ನಾವು ಮಾಡೋದಿಲ್ಲ ಅಂತ ಹೇಳಿದ್ವಿ. ಅಕಸ್ಮಾತ್ ಲೋಕಾಯುಕ್ತರಿಗೆ ಆಗಲಿಲ್ವಾ, ಲೋಕಾಯುಕ್ತರು ರೆಪ್ರೆಸೆಂಟೇಟಿವ್ ಬಂದು ತಗೊಳ್ಳಿ ಅಂದ್ರೂ ಅವರು ರಿಜಿಸ್ಟ್ರಾರ್ ಹತ್ರ 3 ಜನ ಬಂದು 5 ಜನ ಹೋಗ್ಬೋದಂತೆ. ಆದರೆ 5 ಜನನೂ ಫೋನ್ ಇಲ್ಲೇ ಇಟ್ಟು ಹೋಗ್ಬೇಕಂತೆ, ಹೊಡೆಯೋದಕ್ಕಾಗಿಲ್ಲ. ಸರ್ಕಾರಿ ಸಾರ್ವಜನಿಕ ಸ್ಥಳದಲ್ಲಿ ಯಾರು ಬೇಕಾದ್ರೂ ರೆಕಾರ್ಡ್ ಮಾಡ್ಬೋದು, ಅದು ಮಾಧ್ಯಮದ ಹಕ್ಕು, ಜನರ ಹಕ್ಕು. ಆದರೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಫೋನ್ ತಗೊಂಡು ಯೂಸ್ ಮಾಡೋಂಗಿಲ್ಲ. ಏನಿದು, ಎಲ್ಲಿದೆ ನ್ಯಾಯ ವ್ಯವಸ್ಥೆ, ಎಲ್ಲಿದೆ ಲೋಕಾಯುಕ್ತದ ಪಾರದರ್ಶಕತೆ? ಹಾಗಾಗಿ ನಾವು ಅವ್ರು ಯಾವುದೇ ಕೊಡೋಕೆ ಹೋಗಿಲ್ಲ. ನಾವು ಬಂದಿದ್ದೀವಿ, ಪೊಲೀಸರು ಅವರು ನಾವು ಏನು ಪ್ರಾಮಿಸ್ ಮಾಡಿದ್ರು ಅದನ್ನು ನಡ್ಕೊಂಡಿಲ್ಲ. ಯಾಕಂದ್ರೆ ಅವರು ಪೊಲೀಸರು ಯಾಕೆ ನಮಗೆ ಪ್ರಾಮಿಸ್ ಮಾಡಿದ್ದನ್ನು ಪೊಲೀಸರು ನಡ್ಸ್ಕೊಳಕ್ಕಾಗಲಿಲ್ಲ ಅಂದರೆ ಲೋಕಾಯುಕ್ತರು ಅವ್ರಿಗೆ ಏನು ಹೇಳಿದ್ರು ಅದನ್ನು ಲೋಕಾಯುಕ್ತರು ಅವ್ರು ಕೊಟ್ಟಂಥ ಮಾತನ್ನು ಇವ್ರ ಕೈಲಿ ನಡ್ಸ್ಕೊಳಕ್ಕಾಗಿಲ್ಲ. ಹಾಗಾಗಿ ನಮಗೆ ಪೊಲೀಸರ ವಿರುದ್ಧ ಏನೂ ಇಲ್ಲ. ನಾವು ಮುತ್ತಿಗೆ ಕಾರ್ಯಕ್ರಮ ಹೇಳಿದ್ವಿ, ಮುತ್ತಿಗೆ ಹಾಕೋದಕ್ಕೆ ಅವಕಾಶ ಕೊಡದೆ ಪೊಲೀಸರು ಕರ್ಕೊಂಡು ಬಂದರು, ಪೊಲೀಸ್ ಅವ್ರ ಕೆಲಸ ಮಾಡಿದ್ದಾರೆ. ಆದರೆ ನಾವು ಮುತ್ತಿಗೆ ಹಾಕಬೇಕು, ಏನು ಮಾಡಬೇಕು, ಇದೇ ಸ್ಥಳದಲ್ಲಿನೇ ನಾವು ಇಲ್ಲೇ ಇದ್ದಂಥ ಪರಮಭ್ರಷ್ಟ ದುಷ್ಟ ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ದಂತಹ ಭಾಸ್ಕರ್ ರಾವ್ನಿಗೆ ಧಿಕ್ಕಾರ ಕೂಗಿದ್ದೀವಿ. ಹಾಗಾಗಿ ನಮ್ಮ ಮೇಲೆ ಈಗಾಗಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮೇಲೆ ಊರೂರೆಲ್ಲ ಕೇಸ್ಗಳಿದೆ. 60 ಕೇಸ್ ಜೊತೆಗೆ 61ನೇ ಕೇಸ್. ಅದಕ್ಕೆಲ್ಲ ಭಯ ಪಡೋದಿಲ್ಲ. ರಾಜ್ಯ ಜನತೆಗೆ ವಿಚಾರ ಮುಟ್ಟಿಸಬೇಕು. ಪರಮ ಭ್ರಷ್ಟರನ್ನ, ದುಷ್ಟರನ್ನ, ನೀಚರನ್ನ ಪರಮ ಪವಿತ್ರವಾದ ರಾಜಕೀಯದಿಂದ ತೊಲಗಿಸಬೇಕು. ಸರ್ಕಾರಿ ಅಧಿಕಾರಿಗಳು ಜನರಿಗೆ ಸಂವಿಧಾನಕ್ಕೆ ನಿಷ್ಠರಾಗಿ ಕೆಲಸ ಮಾಡಬೇಕು. ಅದಕ್ಕೆ ಯಾವುದೇ ತ್ಯಾಗಕ್ಕೂ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಿದ್ಧವಾಗಿದೆ. ಇವತ್ತು ಕೊನೆಯದಾಗಿ ನಾವು ಇಲ್ಲಿ ಬಂದಿದ್ದೀವಿ. ನಾನೇ ಸ್ವತಃ ನನ್ನ ಕೈ ಬರವಣಿಗೆಯಲ್ಲಿ ಬರೆದಿದ್ದೀನಿ. ಲೋಕಾಯುಕ್ತ ಸಂಸ್ಥೆಗೂ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂತ ತೊಲಗಿ ಅಂತ ಆ ಪತ್ರವನ್ನು ಅವರಿಗೆ ತಲುಪಿಸ್ತಾ ಇದ್ದೀವಿ. ಒಳಗಡೆ ಏನದು ಟಪಾಲಲ್ಲಿ ಕೊಟ್ಟಿದ್ದೀವಿ. ಮುಂದಕ್ಕೆ ಏನು ಯೋಜನೆ ಮಾಡಬೇಕು ಅದನ್ನು ಮಾಡ್ತೀವಿ. ಕಾನೂನುಬದ್ಧವಾಗಿ ನಮ್ಮ ಹಕ್ಕುಗಳನ್ನು ಚಲಾಯಿಸ್ತೀವಿ. ಪೊಲೀಸರು ಸಹ ಅವರ ಕರ್ತವ್ಯವನ್ನು ಅವರು ಮಾಡಲಿ. ಪೊಲೀಸರು ಪರವಾಗಿ ನಾವಿದ್ದೀವಿ. ದಯವಿಟ್ಟು ಏನು ಯಾವುದೇ ದಬ್ಬಾಳಿಕೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಪಾಪ ಗೌರವದಿಂದ ನಡೆಸ್ಕೊಂಡಿದ್ದಾರೆ ನಮ್ಮನ್ನು. ನಮ್ಮ ಹೋರಾಟ ಇರುವಂಥದ್ದು ಭ್ರಷ್ಟ, ಅದಕ್ಷ, ನಾಲಾಯಕ್ ಲೋಕಾಯುಕ್ತ ಸಂಸ್ಥೆಯ ವಿರುದ್ಧ. ಅದನ್ನು ನಾವು ಕಾನೂನಿನ ವ್ಯಾಪ್ತಿಯನ್ನು ಮಾಡ್ತೀವಿ, ಅದಕ್ಕೆ ಅವಕಾಶ ಮಾಡ್ತೀವಿ. ನಾವು ಬಂದ್ರೆ ನಮ್ಮವರು ಇನ್ನೆಲ್ಲ ಮುಗಿತು. ನೀವೇನು ಕೆಲಸ ಮಾಡ್ಕೊಬೇಡಿ. ನಾವೇನೋ ಬೋರ್ಡ್ ಹೋಗಲ್ಲ, ನಾವು ಮುತ್ತಿಗೆ ಹಾಕ್ಬೇಕಲ್ಲ, ಮುತ್ತಿಗೆ ಹಾಕ್ಬೇಕು ಅಂತ ಹೇಳೇ ಬರ್ತೀವಿ. ಇಲ್ಲಿ ಮಂಜುನಾಥ್ ಸರ್ ಎಲ್ಲ ಅವ್ರು ಬೇರೆ ಯಾವುದೋ ಕೇಸ್ ಮಾತಾಡೋ ಸಮಯ ಇಲ್ಲ, ಅವ್ರನ್ನ ಕರ್ಸ್ಕೊಂಡು ಈಗ ಮಾತಾಡೋ ಸಮಯ ಇಲ್ಲ ಅಂತ ಆ ಕಡೆ ಗಮನ ಇಲ್ಲಮ್ಮ, ಗ್ಲಾಸ್ ಬರ್ತಾ ಇಲ್ಲ. ಅದು ನಮ್ಮ ಗಾಡಿ ಅಲ್ಲ, ಅದು ಪೊಲೀಸ್ ಗಾಡಿ. ಯಾರಿಗೆ? ನಮ್ಮ ಆಫೀಸ್ ಬನ್ನಿ. ಯಾರು ಆಫೀಸು ತೆಗಿದ್ರೆ ಬೇರೆ ಬೇರೆ ಬಿಸಿ ಇರ್ತಾರೆ. ರಾಜಾಜಿನಗರದಲ್ಲಿ ನಮ್ಮ ಆಫೀಸ್ ಇದೆ, ಅಲ್ಲಿಗೆ ಬನ್ನಿ. ಹಾಂ, ಯಾವಾಗಲಾದ್ರೂ ಬನ್ನಿ, ಇರುತ್ತೆ ಆಫೀಸ್. ಅಡ್ರೆಸ್ SH ಲಿಂಗೇಗೌಡ, ರಾಜ್ಯ ಉಪಾಧ್ಯಕ್ಷ, KRS ಪಾರ್ಟಿ. ಲಿಂಗೇಗೌಡ SH KRS ರಾಜ್ಯ ಉಪಾಧ್ಯಕ್ಷ. ಬರ್ಲಿ ಬನ್ನಿ, ಏನು ಟೆನ್ಷನ್ ಇಲ್ಲ. ನಮ್ಮ ಹತ್ರ ನಾ ಆಫೀಸ್ಗೆ ಬನ್ನಿ, ನಮ್ಮ ಆಫೀಸ್ಗೆ ಬನ್ನಿ. ಬನ್ನಿ, ಮೈಸೂರಾದ್ರೆ ಏನು, ನಾವು ಮೈಸೂರು ಬರಲ್ವಾ? ನೀವು ಬನ್ನಿ, ಬೆಂಗಳೂರು ಬಂದಿದ್ದೀರಲ್ವ, ರಾಜ ನಂಬರ್ ಸಿಗುತ್ತೆ ನಿಮಗೆ, ತಗೊಳ್ಳಿ.
ನಮ್ಮಲ್ಲಿ